ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಮೋದಿ 3.0 ಮೂರನೆಯ ಸಲ NDA ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕ್ಷಣಗಣನೆ ಆರಂಭಗೊಂಡಿದೆ. ಒಂದರ ನಂತರ ಒಂದರಂತೆ ನಿರ್ಣಾಯಕ ಸಭೆಗಳು ದೆಹಲಿಯಲ್ಲಿ, ಕ್ರೂಷಿಯಲ್ ಮೀಟಿಂಗ್ಗಳು ಆರಂಭಗೊಂಡಿದ್ದವು. NDA ಕೂಟದ ನಿರ್ಣಾಯಕ ಸಭೆ ಶುರುವಾಗಿದೆ. ಹಳೆ ಸಂಸತ್ ಭವನದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿಯ ಎಲ್ಲಾ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡಲಿದ್ದಾರೆ ನರೇಂದ್ರ ಮೋದಿ. ಸೆಂಟ್ರಲ್ ಹಾಲ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸಂಸದೀಯ ಪಕ್ಷದ ಸಭೆ ನಡೆಯೋದಿಲ್ಲ. ಬಿಜೆಪಿಯ ಎಲ್ಲ 240 ಸಂಸದರು NDA ನಾಯಕರು ಮತ್ತು ಸಂಸದರುಗಳು ಎಲ್ಲರೂ ಇದ್ದಾರೆ. ಎಲ್ಲ 240 ಸಂಸದರು, ಮಿತ್ರ ಪಕ್ಷಗಳ ಸಂಸದರು ಮತ್ತು ಮುಖಂಡರು ಭಾಗಿಯಾಗಿದ್ದಾರೆ. ಸೆಂಟ್ರಲ್ ಹಾಲ್ನಲ್ಲಿ, ಹಳೆ ಸಂಸತ್ ಭವನದಲ್ಲಿರುವ ಸೆಂಟ್ರಲ್ ಹಾಲ್ನಲ್ಲಿ ಬಿಜೆಪಿಗೆ ಅತ್ಯುತ್ತಮ ಲೀಡ್ ತಂದುಕೊಟ್ಟಂಥ ಹೆಚ್ಚು ಸ್ಥಾನಗಳನ್ನು ಗೆದ್ದ ರಾಜ್ಯಗಳ ಮುಖಂಡರು, ಹಿನ್ನಡೆಯಾದ ರಾಜ್ಯಗಳ ಮುಖಂಡರು
ಎಲ್ಲರೂ ಇದ್ದಾರೆ. ಇದೊಂದು ಫಾರ್ಮಾಲಿಟಿ. ನರೇಂದ್ರ ಮೋದಿ ಅವರನ್ನ ಇಲ್ಲಿ ಸಂಸದೀಯ ಪಕ್ಷದ ನಾಯಕನನ್ನಾಗಿ ಆರಿಸಲಾಗುತ್ತೆ. ಒಬ್ಬ ಮುಖಂಡರು ಪ್ರಸ್ತಾಪವನ್ನು ಮಂಡಿಸ್ತಾರೆ, ಇನ್ನೊಬ್ಬರು ಅನುಮೋದಿಸ್ತಾರೆ. ಕ್ಷಣಗಳಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ನಾಯಕರಾಗಿ ನರೇಂದ್ರ ಮೋದಿ ಅಧಿಕೃತವಾಗಿ ಆಯ್ಕೆಯಾಗಲಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ತೆರಳುವ ಮುನ್ನ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸುತ್ತಾ ಇದೆ ಬಿಜೆಪಿ ಮತ್ತು ಎನ್ಡಿಎ ಪಕ್ಷಗಳು. ಎಲ್ಲ ಹೊಸದಾಗಿ ಚುನಾಯಿತ ಸಂಸದರು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರು ಸರ್ವಾನುಮತದಿಂದ ನರೇಂದ್ರ ಮೋದಿ ಅವರನ್ನು ಎನ್ಡಿಎ ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಿದ್ದಾರೆ. ನಂತರ ಎನ್ಡಿಎ ನಾಯಕರು ರಾಷ್ಟ್ರಪತಿ ಭವನಕ್ಕೆ ತೆರಳಿ ಇವತ್ತು ಸಂಜೆ ಅಧಿಕೃತವಾಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿದ್ದಾರೆ. ಏನೇನು ಪ್ರೊಸೆಸ್ ಆಗುತ್ತೆ ಪ್ರಶಾಂತಿಗೆ? ಇಲ್ಲ, ಮುಖ್ಯವಾಗಿ ನೋಡಿ, ಈಗ ಬಿ ಜೆ ಪಿ ಸಂಸದೀಯ ಪಕ್ಷದ ಸಭೆ 10 ಗಂಟೆಗೆ ಕರೆಯಲಾಗಿತ್ತು ಇಲ್ಲೇ. ಅಲ್ಲಿ ಬಿ ಜೆ ಪಿಯ ನಾಯಕರಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಿದ ನಂತರ ಉಳಿದೆಲ್ಲ ಪಕ್ಷಗಳ ಸಂಸದರು ಕೂಡ ಸೆಂಟ್ರಲ್ ಹಾಲಿಗೆ ಬಂದಿದ್ದಾರೆ. ಅಲ್ಲಿ ಸರ್ವಾನುಮತದಿಂದ ನರೇಂದ್ರ ಮೋದಿ ಅವರನ್ನು ಎನ್ಡಿಎ ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಿಕ್ಕೆ ಈ ಪ್ರಕ್ರಿಯೆಗಳು ಭಾಳ ಅವಶ್ಯ ಇರ್ತದೆ. ಇಲ್ಲೂ ನೋಡಿ, ಈಗ ಸಿದ್ದರಾಮಯ್ಯನವರು ಯಾವಾಗ ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರು, ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದ ನಂತರ ಅಧಿಕೃತವಾಗಿ ರಾಜ್ಯಪಾಲರ ಬಳಿ ತೆರಳುತ್ತಾರೆ. ಹಾಗೆ ದಿಲ್ಲಿಯಲ್ಲಿ ಸಂಸದೀಯ ಪಕ್ಷದ ಸಭೆ ಇರುತ್ತೆ. ಎಲ್ಲ ಸಂಸದರು ಸರ್ವಾನುಮತದಿಂದ ಆಯ್ಕೆ ಮಾಡಿದ ನಂತರ ಬೆಂಬಲದ ಪತ್ರದೊಂದಿಗೆ ನರೇಂದ್ರ ಮೋದಿ ಮತ್ತು ಉಳಿದ ನಾಯಕರು ರಾಷ್ಟ್ರಪತಿಗಳ ಬಳಿ ತೆರಳುತ್ತಾರೆ. ರಾಷ್ಟ್ರಪತಿಗಳ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ ನಂತರ ರಾಷ್ಟ್ರಪತಿಗಳು ನೀವು ಸರ್ಕಾರ ರಚನೆ ಮಾಡಿ ಬನ್ನಿ ಆಹ್ವಾನಿಸ್ತಾರೆ. ಪ್ರಮಾಣ ವಚನದ ಡೇಟ್ ಈಗಾಗಲೇ ಬಹುತೇಕ ನಿಗದಿಯಾಗಿದೆ. ಭಾನುವಾರ ಸಂಜೆ 6 ಗಂಟೆಗೆ ದಿನಾಂಕ ಕೂಡ ನಿಗದಿಯಾಗಿದೆ. ರಾಷ್ಟ್ರಪತಿ ಭವನದ 2 ಕಡೆ ಪ್ರಮಾಣ ವಚನ ಕಾರ್ಯಕ್ರಮಗಳು ರಾಷ್ಟ್ರಪತಿ ಭವನದಲ್ಲಿ ನಡೀತವೆ. ಯೂಶ್ವಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗಿರುತ್ತೆ, ಒಂದು ಪಾಪ್ಯುಲರ್ ಗೌರ್ಮೆಂಟ್ ಬಂದಾಗ ಯಾವುದೋ ಮೈದಾನದಲ್ಲಿ
ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ದಿಲ್ಲಿಯಲ್ಲಿ ಹಾಗೆ ಆ ಪದ್ಧತಿ ಇಲ್ಲ. ಎಸ್, ಕೇಂದ್ರದಕ್ಕೆ ಬಂದಾಗ ರಾಷ್ಟ್ರಪತಿಗಳು, ಯಾಕೆಂದರೆ ಅವರು 3 ಸೇನೆಗಳ ಮಹಾದಂಡ ನಾಯಕರು ಮತ್ತು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರೋದ್ರಿಂದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಬಿಟ್ಟು ಬರಲ್ಲ, ಭವನ ಬಿಟ್ಟು ಬೇರೆ ಕಡೆ ಬಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿಲ್ಲ ಇಲ್ಲಿವರೆಗೆ. ಆ ರೀತಿಯ ಪರಿಪಾಠವೂ ಇಲ್ಲ. ಒಂದು ದರ್ಬಾರ್ ಹಾಲ್, ಅಶೋಕ ಹಾಲ್ನಲ್ಲಿ ಬಹಳಷ್ಟು ಈ ರೀತಿಯ ಪ್ರಮಾಣ ವಚನ ಕಾರ್ಯಕ್ರಮಗಳು ನಡೆದಿವೆ. ಆದರೆ ಹೊಸ ಸರ್ಕಾರ ಮ್ಯಾಂಡೇಟ್ನೊಂದೇ ಬಂದಾಗ ಈಗ ನರೇಂದ್ರ ಮೋದಿ ಒಂದು ಪದ್ಧತಿಯನ್ನು ಆರಂಭಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅಲ್ಲೇ ಮಾಡ್ತಾಯಿದ್ರು. ನಿಮ್ಗೆ ನೆನಪಿದ್ರೆ 98ನ ಸರ್ಕಾರ ಮಣ್ಣಿನ ಅಂಕಣದಲ್ಲಿ ಅಲ್ಲಿ ಈ ಒಂದು, ಯಾಕಂದರೆ ಭಾಳಷ್ಟು ಜನ ವೀಕ್ಷಕರು ಕೂಡ ನೋಡಿರಬಹುದು, ಬೇರೆ ಬೇರೆ ರಾಷ್ಟ್ರದ ಮುಖ್ಯಸ್ಥರು ಬಂದಾಗ ಒಂದು ಗಾರ್ಡ್ ಆಫ್ ಆನರನ್ನು ಏನು ಕೊಡಲಾಗುತ್ತೆ, ಅದೇ ಜಾಗದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಗೆಸ್ಟ್ ಲೀಸ್ಟ್ ತುಂಬ ಇರುತ್ತೆ. ಈಸ್ ಎ ಪಾಪ್ಯುಲರ್ ಲೀಡರ್. ಆ ಕಾರಣದಿಂದ ದೇಶದ ಬಹುತೇಕ ಭಾಗಗಳಿಂದ ಪ್ರಮುಖ ನಾಯಕರು ಆಹ್ವಾನಿತರನ್ನು ಕರೆಸ್ತಾರೆ. 2 ಬಾರಿ ಎಲ್ಲ ದೇಶದ ಬಹುತೇಕ ಮಠಗಳ ಸ್ವಾಮೀಜಿಗಳನ್ನು ಕರೆಸಲಾಗಿತ್ತು. ಚಿತ್ರದ ಬಾಲಿವುಡ್ನ ನಟ ನಟಿಯರು, ಬೇರೆ ಬೇರೆ ಭಾಷೆಯ ಚಲನಚಿತ್ರ, ಅಂದರೆ ಗಣ್ಯರನ್ನು ಹೆಚ್ಚು ಆಹ್ವಾನಿಸಲಾಗತ್ತೆ. ಜಾಗ ಜಾಸ್ತಿ ಬೇಕಾಗತ್ತೆ. ಹೀಗಾಗಿ ಮಣ್ಣಿನ ಅಂಕಣ ಜೈಪುರ್ ಕಾಲಮ್ ಇದೆ, ಅದು ಮತ್ತು ಏನು ಮೆಟ್ಲುಗಳಿವೆ ಅದರ ಮಧ್ಯೆ ಪ್ರಮಾಣ ವಚನಕ್ಕೆ ತಯಾರಿಯನ್ನು ಮಾಡಲಾಗತ್ತೆ. 98ರಲ್ಲಿ ಅದು ನನಗಿನ್ನೂ ಚೆನ್ನಾಗಿ ನೆನಪಿದೆ. ವಾಜಪೇಯಿ, ಅಡ್ವಾಣಿ, ಅದಾದ ನಂತರ ಅನಂತಕುಮಾರ್. ಯಾಕಂದರೆ ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಪ್ರಧಾನಿ, ಅಡ್ವಾಣಿ, ಅನಂತಕುಮಾರ್, ಹೀಗದು ಅಲ್ಫಾಬೆಟ್ ಮೇಲೆ ಬಂದಿತ್ತು. ಆಗ ಇಡೀ ದೇಶ ಹೂಹಾರಿತ್ತು. ಇದೇನಂದರೆ ಅನಂತಕುಮಾರ್ಗೆ ಎಷ್ಟೊಂದು ಮಹತ್ವ ಬಂತಲ್ಲ. ಅದೇ 2014 NDA ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಘೋಷಣೆ ಮಾಡಿದ್ರು, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿ ಇಲ್ಲಿಗೆ ಬರ್ತಾರೆ ಅಂತ. ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಘೋಷಣೆ ಮಾಡಿದ್ದಾರೆ. ಭಾರತದ ರಾಜಕಾರಣದ ಅನೇಕ ಘಟನೆಗಳಿಗೆ ಸಾಕ್ಷಿ. 1989ರಲ್ಲಿ ಯಾರಾದರೂ ಯೂಟ್ಯೂಬ್ ಹೋಗು ನೋಡ್ಬೋದು, ಯಾರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಚರ್ಚೆ ಜನತಾದಳದಲ್ಲಿತ್ತು. ಒಂದು ದೊಡ್ಡ ಮ್ಯಾಂಡೇಟ್ ಬಂದಿತ್ತು, VP ಸಿಂಗ್ BJP ಸೇರಿಕೊಂಡು ಸರ್ಕಾರ ರಚಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಬೋಫೋರ್ಸ್ ಹಗರಣದ ನಂತರ VP ಸಿಂಗ್ ಏಕಾಏಕಿ ಒಂದು ರಾಕ್ ಸ್ಟಾರ್ ಆದರು ಭಾರತದ ರಾಜಕಾರಣದಲ್ಲಿ. ಆದರೆ BJPಯ ಬೆಂಬಲದೊಡನೆ VP ಸಿಂಗ್ ಸರ್ಕಾರ ರಚಿಸಬೇಕಿತ್ತು. ಯಾರು ಪ್ರಧಾನಿ ಅಂತಕ್ಕಂಥದ್ದು ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಈ ಜನತಾದಳದ ನಾಯಕರಿಗೆ ಸಾಧ್ಯ ಆಗ್ತಾರೆ. ಆಗ VP ಸಿಂಗ್, ಚಂದ್ರಶೇಖರ್ ರಿಂಗ್ನಲ್ಲಿದ್ದರು, ದೇವಿಲಾಲ್ ರಿಂಗ್ನಲ್ಲಿದ್ದರು. ಈ 3 ಮಧ್ಯೆ ಒಬ್ಬರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇತ್ತು. ಓಕೆ, ಸೊ ದೇವಿಲಾಲ್ ಪ್ರಧಾನಿ ಅಂತ ಚಂದ್ರಶೇಖರನ್ನು ಕನ್ವಿನ್ಸ್ ಮಾಡಲಾಗಿತ್ತು. ನಂತರ ಬಿಜು ಪಟ್ನಾಯಕ್, ರಾಮಕೃಷ್ಣ ಹೆಗಡೆ ಈ ಥರದ ನಾಯಕರು ದೇವಿಲಾಲ್ರನ್ನು ಕನ್ವಿನ್ಸ್ ಮಾಡಿದರು, ಇಲ್ಲ ನೀವು ಪ್ರಧಾನಮಂತ್ರಿ ಆದರೆ VP ಸಿಂಗ್ರಿಗೆ ಬಂದಿರತಕ್ಕಂಥ ಮ್ಯಾಂಡೇಟ್ ನೀವು ಪ್ರಧಾನಮಂತ್ರಿ ಆದರೆ ನಡೆಸೋದು ಕಷ್ಟ ನಿಮಗೆ. ಆದರೆ ಚಂದ್ರಶೇಖರ್ VP ಸಿಂಗ್ ಹೆಸರಿಗೆ ಒಪ್ಪಲಿಕ್ಕೆ ತಯಾರಿಲ್ಲ. ಚಂದ್ರಶೇಖರ್ದೇನಿತ್ತು ಅಂದರೆ ಅವರು ಇಡೀ ಭಾರತೀಯ ಈಗೇನು ರಾಹುಲ್ ಗಾಂಧಿ ನಡೆಸಿದ್ದಾರೆ ಹಿಂಗೆ ಪದಯಾತ್ರೆ ನಡೆಸಿದರು. ಇಂದಿರಾ ಗಾಂಧಿ ಹತ್ಯೆಯ ಕಾರಣದಿಂದ ಅವ್ರಿಗೊಂದು ಟ್ರ್ಯಾಕ್ಷನ್ ಸಿಗಲಿಲ್ಲ. ಚಂದ್ರಶೇಖರ್ಗಿತ್ತು, ಯಾಕೆ VP ಸಿಂಗ್ ಪ್ರಧಾನಮಂತ್ರಿ ಆಗಬೇಕು, ನನಗಿಂತ ಜೂನಿಯರು. ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಚಂದ್ರಶೇಖರ್ ಸೀನಿಯರು, VP ಸಿಂಗ್ ಜೂನಿಯರು. ಏಕಾಏಕಿ ರಾಜೀವ್ ಗಾಂಧಿ ಜೊತೆ ಇದ್ದರು, ಹೊರಗಡೆ ಬಂದು ಅವ್ರು ಯಾಕೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಚಂದ್ರಶೇಖರ್ ಮನಸ್ಸಿನಲ್ಲಿತ್ತು. ಆಗ ಒಂದು ಆಟ ನಡೆಯುತ್ತೆ. ಅನೇಕರಿಗೆ ಅದು ಯೂಟ್ಯೂಬ್ನಲ್ಲಿ ಆ ದೃಶ್ಯಗಳು ಕೂಡ ಇವೆ, ಹೋಗಿ ನೋಡ್ಬೋದು. ದೇವಿಲಾಲ್ ಸೆಂಟ್ರಲ್ ಹಾಲ್ಗೆ ಬಂದಾಗ ದೇವಿಲಾಲ್ರೇ VP ಸಿಂಗ್ರ ಹೆಸರನ್ನು ಸೂಚಿಸ್ಬಿಡ್ತಾರೆ. ಚಂದ್ರಶೇಖರ್ ಒಂದೇನೋ ಶಬ್ದ ಉಪಯೋಗಿಸ್ತಾರೆ ಅವರು, ಛಲಕಪಟ ಆಗಿದೆ ನನ್ನ ಜೊತೆ ಅನ್ನುವ ರೀತಿಯಲ್ಲಿ ಹಿಂದಿಯಲ್ಲಿ ಶಬ್ದ ಬಳಸ್ತಾ ಗುನುಗುಣಿಸ್ತಾ ಹೊರಗಡೆ ಬಂದು ದಿಲ್ಲಿ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹಳೆಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಿಂದ ವೇದಿಕೆಯ ಮೇಲೆ NDA ಮಿತ್ರ ಪಕ್ಷಗಳ ನಾಯಕರು ಕುಳಿತಿದ್ದಾರೆ, ಎದುರಿಗೆ ಸಂಸದರು.
2014ರಲ್ಲಿ ಇದೇ ಸಂಸತ್ನಲ್ಲಿ, ಇದೇ ಸೆಂಟ್ರಲ್ ಹಾಲ್ನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಹೇಳಿದರು, ಇಲ್ಲ ಮೋದಿಜಿ ಕೆ ಕೃಪಾ ಸೆ ಬಹುಮತ್ ಮಿಲಾ. ನರೇಂದ್ರ ಮೋದಿ ಕಣ್ಣೀರು ಹಾಕ್ತಾ ಹೇಳಿದರು, ಪಾರ್ಟಿ ಮೇರಿ ಮಾ ಹೇ. ಈ ಶಬ್ದಗಳನ್ನು ನೀವು ಹೆಂಗೆ ಬಳಸಿದ್ರಿ ಅಡ್ವಾಣಿಜಿ ಅಂತ. ಈ ಸೆಂಟ್ರಲ್ ಹಾಲ್ ಇದೆ ಅಲ್ಲ, ತಾಯಿಯ ಮೇಲೆ ಕೃಪೆ ಮಾಡೋದಕ್ಕಾಗತ್ತಾ, ತಾಯಿ ಮೇಲೆ ಕೃಪೆ ಮಾಡಲಿಕ್ಕಾಗತ್ತಾ ಅನ್ನೋದನ್ನು ಕಣ್ಣೀರು ಹಾಕ್ತಾ ಹೇಳಿದರು. ಈ ಸೆಂಟ್ರಲ್ ಹಾಲ್ ಈ ರೀತಿಯ ಸಾಕಷ್ಟು ಘಟನಾವಳಿಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಎಸ್. ಆಮೇಲೆ ಈ ಸೆಂಟ್ರಲ್ ಹಾಲ್ ಇದೆ ಅಲ್ವಾ, ಇದು ಇಡೀ ದೇಶದ ರಾಜಕಾರಣದ ನಾಡಿ ಮಿಡಿತ ಅರಿಬೇಕಾದ್ರೆ ಏನಾಗುತ್ತೆ, ಏನಾಗ್ತಿದೆ, ಏನಾಗಬಹುದು, ಸೆಂಟ್ರಲ್ ಹಾಲ್ ಇರಬೇಕು. ಈ ಪಾರ್ಲಿಮೆಂಟ್ನಲ್ಲಿ 15 ವರ್ಷ ಅನುಭವ, ಪಾರ್ಲಿಮೆಂಟನ್ನು ಕವರ್ ಮಾಡಿದ ಪತ್ರಕರ್ತರಿಗೆ ಸೆಂಟ್ರಲ್ ಹಾಲ್ ಪಾಸ್ ಸಿಗುತ್ತೆ. ಓಕೆ ಓಕೆ. ಅಂದರೆ ಅದಕ್ಕೊಂದು ಪದ್ಧತಿ ಇದೆ. ಹೌದು. ನೀವು ಅಲ್ಲಿ ಹೋದರೆ ನಿಮಗೆ, ಈಗ ನರೇಂದ್ರ ಮೋದಿ ಇಲ್ಲ, ಬಟ್ ಹಳೆ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಬಂದು ಕೂಡ ಸೆಂಟ್ರಲ್ ಹಾಲ್ನಲ್ಲಿ ಕೂಳ್ತಾಯಿದ್ರು, ಹರಟೆ ಹೊಡಿತಾಯಿದ್ರು. ನಿಮಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಲ್ಲಿ ನಾವು ಭೇಟಿಯಾಗಬೇಕಾದ್ರೆ ಸಾಧ್ಯನೇ ಆಗಲ್ಲ. ಬಟ್ ಸೆಂಟ್ರಲ್ ಹಾಲ್ನಲ್ಲಿ ಕಾಫಿ ಕುಡಿತಾ ಕೂತಿರ್ತಾರೆ. ಅಲ್ಲೊಂದು ಬೇರೆ ಬೇರೆ ಅಲ್ಲೊಂದು ರೀತಿಯ ಸಮ್ಮಿಶ್ರ ಹರಟೆಗಳು, ಸಮ್ಮಿಶ್ರ ಸರ್ಕಾರ ಅಲ್ಲೇ ಒಂದಿರುತ್ತೆ. ಬೇರೆ ಬೇರೆ ಪಾರ್ಟಿಗಳ ಸಂಸದರು ಬಂದು ಹರಟೆ ಹೊಡಿತಿರ್ತಾರೆ, ಕಾಫಿ ಬರ್ತಾ ಇರುತ್ತೆ. ಸೆಂಟ್ರಲ್ ಹಾಲ್ದೊಂದು ಫ್ಲೇವರ್, ವೈಬ್ ಬೇರೆ. ಆ ಸೆಂಟ್ರಲ್ ಹಾಲ್ನ ಪಾಸ್ ಸಿಗಬೇಕಂದ್ರೆ ಪತ್ರಕರ್ತರು ಹರಸಾಹಸವನ್ನು ಪಡಬೇಕು. ಮತ್ತು ಸಿಕ್ಕಂಥವ್ರಿಗೆ ಅದೊಂದು ಮ್ಯಾಟರ್ ಆಫ್ ರೆಸ್ಪೆಕ್ಟ್. ಈ ಅತಿ ಹೆಚ್ಚು ಇನ್ಸೈಡ್ ಸ್ಟೋರೀಸ್ಗಳು ಇಂಡಿಯನ್ ಪಾಲಿಟಿಕ್ಸ್ ಸಿಗಬೇಕಾದ್ರೆ ಸೆಂಟ್ರಲ್, ಯಾಕಂದರೆ ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಅವರು ಯಾರನ್ನಾದರೂ ಭೇಟಿ ಆಗಬೇಕಾದ್ರೆ ಅವ್ರು ಬಂದು ಈ ಹಳೆ ದಿಲ್ಲಿಯಲ್ಲಿ ಟೈಮ್ ಕಳೆದಿರ್ತಾರಲ್ಲ, 2 ಬಾರಿ 3 ಬಾರಿ ಸಂಸದರು, ಅವ್ರು ಬಂದು ಸೆಂಟ್ರಲ್ ಹಾಲ್ಗೂ ಕೂತಿರ್ತಾರೆ, ಎಲ್ಲರನ್ನ ಭೇಟಿ ಆಗ್ತಾರೆ. ಮಮತಾ ಬಂದರು, ಚಂದ್ರಬಾಬು ಬಂದರು, ನಿತೀಶ್ ಕುಮಾರ್ ಬಂದರು, ದೇವೇಂದ್ರ ಫಡ್ನವೀಸ್ ಬಂದರು, ಸಿದ್ದರಾಮಯ್ಯ ಹೋದರು, ಡಿ ಕೆ ಶಿವಕುಮಾರ್ ಹೋದರು. ಅಲ್ಲೊಂದು ಕೂತಿರ್ತಾರೆ. ಅಲ್ಲಿ ಸೆಂಟ್ರಲ್ ಹಾಲಲ್ಲಿ 1 ಗಂಟೆ 2 ಗಂಟೆ ಟೈಮ್ ಸ್ಪೆಂಡ್ ಮಾಡೋದು ಇಸ್ ಮ್ಯಾಟರ್ ಆಫ್ ಆನರ್. ನನಗನ್ಸುತ್ತೆ ಅತಿ ಹೆಚ್ಚು ರಾಜಕೀಯ ಚರ್ಚೆಗಳು ಉನ್ನತ ಮಟ್ಟದ್ದು ನಡೆಯೋದು ಅದು ಸೆಂಟ್ರಲ್ ಹಾಲ್ನಲ್ಲಿ. ಈಗ ಹೊಸ ಪಾರ್ಲಿಮೆಂಟ್ನಲ್ಲಿ ಸೆಂಟ್ರಲ್ ಹಾಲ್ ಇಲ್ಲ, ಬಟ್ ಈ ಹಳೆ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ ಅನೇಕ ರಾಜಕೀಯ ಚರ್ನಿಂಗ್ ಔಟ್ಗಳಿಗೆ ಸಾಕ್ಷಿ ಇದು. ಕಾಲೇಜಲ್ಲಿ ಕ್ಯಾಂಟೀನ್ ಇದ್ದಂಗೆ. ಕುಮಾರಸ್ವಾಮಿ ಅವ್ರನ್ನ ನೋಡ್ತಾ ಇದ್ದೀವಿ. ಅಜಿತ್ ದಾದಾ ಪವಾರ್, ಅಮಿತ್ ಶಾ, ಪವನ್ ಕಲ್ಯಾಣ್. ಈ ಚಂದ್ರಬಾಬು ನಾಯ್ಡು ಮತ್ತು BJPಯ ಮೈತ್ರಿ ಆಗಲಿಕ್ಕೆ ಪ್ರಮುಖ ಕಾರಣ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ರ ಒತ್ತಾಸೆಯಿಂದ BJP ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ತಯಾರಿರಲಿಲ್ಲ, ತಯಾರಾಯಿತು. ಅದರ ಲಾಭ ಈಗಾಯಿತು. ಎಸ್. ರಾಜನಾಥ್ ಸಿಂಗ್ ಇದ್ದಾರೆ, JP ನಡ್ಡಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಬರ್ತಾರೆ. ಅದಕ್ಕಿಂತ ಮುಂಚೆ ಒಂದು ತುಂಬ ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.